ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೋಟೆಲ್ ಸಾಫ್ಟ್ವೇರ್ಗೆ ಸುಸ್ವಾಗತ. ನಿಮ್ದು ಹೋಟೆಲ್ ಇದೆನಾ, ರೆಸ್ಟೋರೆಂಟ್ ಬಿಸ್ನೆಸ್ ಇದೆನಾ? ಹಾಗಾದ್ರೆ ನಮ್ಮ ಹೋಟೆಲ್ ಸಾಫ್ಟ್ವೇರ್ ನಿಮಗೆ ತುಂಬಾ ಉಪಯೋಗ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ನಮ್ಮ ಹೋಟೆಲ್ ಸಾಫ್ಟ್ವೇರ್ ಯಾವ ಥರ ವರ್ಕ್ ಆಗುತ್ತೆ ಬೇಸಿಕಲಿ ಮೇನಾಗಿ ಅಂತ ಹೇಳ್ತೀನಿ. ಅಂದರೆ ಮೇಲ್ನೋಟಕ್ಕೆ ಯಾವ ಥರ ಅದು ಮೇನಾಗಿ ಹೇಗೆ ವರ್ಕ್ ಆಗುತ್ತೆ ನಮ್ಮದು ಅನ್ನೋದನ್ನು ಒಂದು ಸ್ವಲ್ಪ ಬ್ರೀಫಾಗಿ ತೋರಿಸ್ತೀನಿ. ಫಸ್ಟು ಇದರಲ್ಲಿ ಏನಂದರೆ, ಫಸ್ಟು ಕಸ್ಟಮರು ಆರ್ಡ್ರ್ ಕೊಡ್ತಾರೆ, ಆರ್ಡ್ರ್ ಪ್ಲೇಸ್ ಮಾಡ್ತಾರೆ. ಅವರು ನಿಮ್ಮ ಹೋಟೆಲಿಗೆ ಬಂದುಬಿಟ್ಟು, ನಿಮ್ಮ ಹೋಟೆಲಿಗೆ ಬಂದಾಗ ನಿಮ್ಮ ಡೆಸ್ಕ್ಟಾಪಲ್ಲಿ ಒಂದು ಇಟ್ಟಿರ್ತಾರೆ, ಕ್ಯೂ ಆರ್ ಕೋಡ್ ಇಟ್ಟಿರ್ತಾರೆ. ಪ್ರತಿಯೊಂದು ಟೇಬಲ್ಗೂ ಒಂದು ಸಪ್ರೇಟ್ ಕ್ಯೂ ಆರ್ ಕೋಡನ್ನು ನೀವು ಪ್ರಿಂಟ್ ಮಾಡ್ಕೋತೀರಾ, ನಮ್ಮ ಸಾಫ್ಟ್ವೇರ್ ಥ್ರೂ ಪ್ರಿಂಟ್ ಆಗುತ್ತೆ. ಅದನ್ನೇ ಇಟ್ಟಿರ್ತೀರ. ನೀವು ಅದನ್ನು ಹೋಟ್ಲಿಂದನಾರು ಮಾಡ್ತಾರೋರು ಅಥವಾ ಲಾಡ್ಜ್ ರೂಮಲ್ಲಿ ಇಟ್ಟರೆ ಲಾಡ್ಜ್ ರೂಮಿಂದನೂ ನೀವು ಮಾಡ್ಬೋದು ಅದನ್ನು. ಈಗ ಇಲ್ಲಿ ಇನ್ನೊಂದು ಫಸ್ಟ್ನೇ ಪಿಕ್ಚರಲ್ಲಿ ನೋಡ್ತಾರೆ, ಲಾಡ್ಜಲ್ಲಿ ಇರ್ತದೆ, ಈ ಥರ ಒಂದು ಸ್ಕ್ಯಾನರ್ ಇಟ್ಟರೆ ಒಂದು ಅದರೆಲ್ಲ ಅವರು ಲಾಡ್ಜಿಂದನೂ ಅದನ್ನು ಸ್ಕ್ಯಾನ್ ಮಾಡಿ ಅಲ್ಲಿಂದನೂ ಕೂಡ ನಿಮಗೆ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಅಂದರೆ ಅವ್ರು ಸ್ಕ್ಯಾನ್ ಮಾಡಿದಾಗ ಹೋಟೆಲಲ್ಲಿರೋ ಎಲ್ಲ ಫುಡ್ ಐಟಮ್ಸು ಕಾಣಿಸುತ್ತೆ ಅದರಲ್ಲಿ. ಅದನ್ನು ಅವರು ಯಾವುದು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡ್ತಾರೆ ಅದು ನಿಮ್ಮ ಅಡ್ಮಿನಿಗೆ ಬರುತ್ತೆ, ಹೋಟ್ಲ್ ಅಡ್ಮಿನಿಗೆ ಆರ್ಡ್ರ್ ಥರ ಬರುತ್ತೆ. ಇದು ಒಂದು. ಅದೇ ಥರ ಅವರು ಇದು ಹೋಟೆಲಿಗೆ ಬಂದಾಗಲೂ ಸ್ಕ್ಯಾನ್ ಮಾಡಿ ಅಲ್ಲಿ ಆರ್ಡ್ರ್ ಮಾಡ್ಬೋದು. ಅವರು ಆ ಥರನಾರು ಆರ್ಡ್ರ್ ಮಾಡಿದ್ರೆ ಅಡ್ಮಿನಿಗೆ ಬರುತ್ತೆ. ಅಡ್ಮಿನ್ ಏನು ಮಾಡ್ತಾರೆ, ಅವರು ಅದನ್ನು ಅಡ್ಮಿನಿಗೆ ಅವರು ಮೇನ್ ಅಡ್ಮಿನ್ ಅವರು ಅಂದರೆ ಕ್ಯಾಶ್ ಕೌಂಟ್ರಲ್ಲಿ ಕೊಟ್ಟಿರ್ತಾರೆ, ಒಂದು ಕಂಪ್ಯೂಟರ್ ಇಟ್ಕೊಂಡಿರ್ತಾರಲ್ಲ ಕ್ಯಾಶ್ ಕೌಂಟ್ರಲ್ಲಿ ಇರೋರು, ಅವ್ರು ಏನು ಮಾಡ್ತಾರೆ, ಅದನ್ನು ಕಿಚನ್ ಆರ್ಡರ್ ಟೋಕನ್ ಥರ KOTಗೆ ಕಳಿಸ್ತಾರೆ, ಅಂದರೆ ಕಿಚನ್ನಿಗೆ ಕಳಿಸ್ತಾರೆ. ಅವರು ಕಿಚನ್ ಆರ್ಡರ್ ಟೋಕನಿಗೆ ಅದು ಆಟೋಮೆಟಿಕಲಿ ಇಲ್ಲಿ ಅಪ್ರೂವ್ ಕೊಡಿದ ತಕ್ಷಣ ಅದು ಕಿಚನ್ ಆರ್ಡರ್ ಟೋಕನಿಗೆ ಹೋಗುತ್ತೆ. ಅಲ್ಲಿರೋ ಚೆಫ್ ಏನು ಮಾಡ್ತಾರೆ, ಅದನ್ನು ಪ್ರಿಪೇರ್ ಮಾಡಿ ಅವರು ಅದನ್ನು ಸರ್ವ್ ಅಂತಲೂ ಕೊಡ್ಬೋದು. ಅದನ್ನು ಕೂಡ ಅಡ್ಮಿನ್ ನೋಡ್ಕೋತಾರೆ. ಸರ್ವ್ ಮಾಡಿದ್ಮೇಲೆ ಅವರು ವೇಟರ್ ಬಂದು ಅದನ್ನು ಸರ್ವ್ ಮಾಡ್ತಾರೆ ಕಸ್ಟಮರ್ಗೆ. ಅಥವಾ ಆ ಥರನಾರು ಮಾಡ್ಬೋದು. ಅಥವಾ ವೇಟರ್ ಬಂದುಬಿಟ್ಟು ಇಲ್ಲಿ ನೋಡ್ತಿರೋ, ನೀವು ಪಿಕ್ಚರ್ ನೋಡ್ತಿರೋ ಥರ ವೇಟರ್ ಬಂದುಬಿಟ್ಟು ಆರ್ಡ್ರ್ ತೊಗೊಬೋದು. ಅವ್ರ ಮೊಬೈಲಿಂದನಾರು ಆರ್ಡ್ರ್ ತೊಗೋಬೋದು ಆರ್ಡ್ರನ್ನ, ಮೆನು ಆರ್ಡ್ರನ್ನ ಇಂಡಿವಿಜುವಲ್ ಆ ಟೇಬಲಲ್ಲಿ. ಅಥವಾ ಅವರು ಒಂದು ಪೇಪರಲ್ಲೂ ತೊಗೊಂಡ್ಬಿಟ್ಟು ಇಲ್ಲಿ ಅಡ್ಮಿನಿಗೆ ಕೊಡ್ಬೋದು, ಕ್ಯಾಶ್ ಕೌಂಟ್ರಲ್ಲಿ ಇರ್ತಾರಲ್ಲ ಅವರಿಗೆ. ಆವಾಗಲೂ ಕೂಡ ಅವರು ಕಿಚನ್ ಆರ್ಡ್ರ್ ಟೋಕನ್ ಥರ ಕಳಿಸ್ತಾರೆ ಕಿಚನ್ ಆರ್ಡ್ರ್ ಟೋಕನ್. ಅವರು ಚೆಫ್ ಅಲ್ಲಿರೋ ಅವ್ರ ಮೊಬೈಲಲ್ಲಿ ನೋಡಿಬಿಟ್ಟು ಆರ್ಡ್ರನ್ನ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ಅದು ಆಯಿತು, ರೆಡಿ ಆಯಿತು ಅಂದ ತಕ್ಷಣ ಅವರು ಕೂಡ ಅದನ್ನು ಪ್ರೆಸ್ ಮಾಡಿದಾಗ ಅದು ರೆಡಿ ಇದೆ ಅಂತ ವೇಟರ್ಗೆ ಸಿಗ್ನಲ್ ಹೋಗುತ್ತೆ, ನೋಟಿಫಿಕೇಷನ್ ಹೋಗುತ್ತೆ. ಇದು ಮೇನು. ಇದು ಇವತ್ತಿನ ದಿನ ನಾನು ನಿಮಗೆ ನಮ್ಮ ಹೋಟೆಲ್ನ ನಮ್ಮ ಹೋಟೆಲ್ ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ಹೋಟೆಲ್ ಸಾಫ್ಟ್ವೇರ್ ಯಾವ ಥರ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಂದರೆ ಮೇಲ್ನೋಟಕ್ಕೆ ಯಾವ ಥರ ಕ್ಲೀನಾಗಿ ಕಾಣಿಸುತ್ತೆ, ಹೇಗೆ ವರ್ಕ್ ಮಾಡುತ್ತೆ, ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಕಾಣಿಸೋದು ಫಸ್ಟ್ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಡ್ಯಾಶ್ಬೋರ್ಡ್ ಅಂತ ಹೇಳಿದ್ರೆ, ಡ್ಯಾಶ್ಬೋರ್ಡಲ್ಲಿ ನಿಮಗೆ ಈ ಸ್ಟ್ಯಾಟಿಸ್ಟಿಕ್ ಕಾಣುತ್ತೆ. ಅಂದರೆ ಇವತ್ತು ಎಷ್ಟು ಟುಡೇಸ್ ಆರ್ಡ್ರ್, ಇವತ್ತು ಎಷ್ಟು ಆರ್ಡ್ರ್ ಆಯಿತು, ಎಷ್ಟು ಅರ್ನ್ ಆಯಿತು ಟುಡೇ, ಇವತ್ತು ಅರ್ನಿಂಗ್ಸ್ ಎಷ್ಟಿರುತ್ತೆ, ಡೈಲಿ ಅವರೇಜ್ ಎಷ್ಟಿರುತ್ತೆ, ಕಸ್ಟಮರ್ಸ್ ಎಷ್ಟು ಜನ ಬಂದರು, ಮಂತಲ್ಲಿ ಎಷ್ಟು ಸಿಕ್ತು, ಮಂತಲ್ಲಿ ಎಷ್ಟು ಸಿಕ್ತು, ಆಮೇಲೆ ಇವತ್ತಿನ ದಿನದ ಆರ್ಡ್ರಸ್ಸಿನ ಲಿಸ್ಟು, KOT ಇಂದ ಹಿಡಿದು ಎಲ್ಲವೂ ಆರ್ಡ್ರಸ್ ಲಿಸ್ಟು, ಇದಿಷ್ಟು ನಿಮಗೆ ಇವತ್ತಿನ ಇದರೊಳಗೆ ಕಾಣಿಸುತ್ತೆ. ಆಮೇಲೆ ಪೇಮೆಂಟ್, ಇವತ್ತು ಎಷ್ಟು ಟಾಪ್ ಸೆಲ್ಲಿಂಗ್ ಡಿಶ್ ಯಾವುದು, ಟಾಪ್ ಸೆಲ್ಲಿಂಗ್ ಟೇಬಲ್ ಯಾವುದು, ಅದೆಲ್ಲ ಕಾಣಿಸುತ್ತೆ. ಟಾಪ್ ಸೆಲ್ಲಿಂಗ್ ಟೇಬಲ್ಸು, ಟಾಪ್ ಸೆಲ್ಲಿಂಗ್ ಡಿಶ್ಶು, ಏನೇನು ಪೇಮೆಂಟ್ ಮೆಥಡ್ ಏನೇನು ಯೂಸ್ ಮಾಡಿದರು. ಇದರಲ್ಲಿ ಏನಂದರೆ, ಕಸ್ಟಮರ್ ಕೂಡ ಅವರ ಟೇಬಲಲ್ಲಿ ಆರ್ಡ್ರ್ ಮಾಡಿದ ಮೇಲೆ ಇದೇ ಸಾಫ್ಟ್ವೇರ್ಲಲ್ಲೇ ಅವರು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಅಲ್ಲೇ ಕೂತ್ಕೊಂಡ QR ಕೋಡಲ್ಲೇ ಪೇಮೆಂಟ್ ಆಗುತ್ತೆ ನಿಮಗೆ. ಆ ಥರ ಒಂದು ಪೂರ್ತಿ ಕಂಪ್ಲೀಟ್ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇದು. ಇದರಲ್ಲಿ ನಿಮಗೆ ಒಂದೊಂದೇ ಹೇಳ್ಕೊಡ್ತೀನಿ. ಡ್ಯಾಶ್ಬೋರ್ಡಲ್ಲಿ ಇದಿಷ್ಟು ಕಾಣಿಸುತ್ತೆ. ಅದೇ ಥರ ಸೆಕೆಂಡ್ ಆಪ್ಷನ್ ಮೆನು ಅಂತ ಹೇಳಿದ್ರೆ, ಮೆನುನಲ್ಲಿ ಮೆನು ಕ್ರಿಯೇಟ್ ಮಾಡ್ಕೋಬೋದು ನೀವು. ಬ್ರೇಕ್ಫಾಸ್ಟ್ ಮೆನು, ಡಿನ್ನರ್ ಮೆನು, ಲಂಚ್ ಮೆನು, ಆ ಥರ ಮೆನು ಕ್ರಿಯೇಟ್ ಮಾಡ್ಕೋಬೋದು. ಅದರಲ್ಲಿ ಮೆನು ಐಟಮ್ಸ್, ನಿಮ್ಮ ಹೋಟೆಲಲ್ಲಿ ಏನೇನು ಫುಡ್ ಐಟಮ್ಸ್ ಇದೆ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಅದೇ ಥರ ಅದಕ್ಕೆ ಐಟಮ್ ಕ್ಯಾಟಗರೀಸ್ ಇದನ್ನು ನಾನು ಈ ಮೆನು ಎಲ್ಲ ಪ್ರತಿಯೊಂದೂ ಸಪ್ರೇಟ್ ಒಂದೊಂದು ವೀಡಿಯೋ ಮಾಡ್ಕೊಡ್ತೀನಿ ನಾನು ಎಲ್ಲದಕ್ಕೂ. ಈ ಮೆನುಗೆ ಒಂದು ವೀಡಿಯೋ ಸಪ್ರೇಟ್ ಮಾಡ್ತೀನಿ, ಟೇಬಲ್ಸ್ಗೆ ಒಂದು ವೀಡಿಯೋ ಮಾಡ್ತೀನಿ, ಆ ಥರ ಸಪ್ರೇಟ್ ಎಲ್ಲದಕ್ಕೂ ಒಂದು ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಫಸ್ಟ್ ಬೇಸಿಕ್ ಈ ಥರ ಯಾವ ಥರ ಕಾಣಿಸುತ್ತೆ ಅನ್ನೋದಕ್ಕೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಫಸ್ಟ್ ಮೆನು ಆಗುತ್ತೆ. ಅದಾದಮೇಲೆ ಟೇಬಲ್ಸನ್ನು ನೀವು ಯಾವ ಥರ ಟೇಬಲ್ಸ್ ಕ್ರಿಯೇಟ್, ಅಂದರೆ ಟೇಬಲ್ ಮೇಲ್ಗಡೆಗೆ ನೀವು QR ಕೋಡ್ ಇಡ್ತೀರಾ. ಅಂದರೆ ಯಾವ ಟೇಬಲಿಂದ ಆರ್ಡ್ರ್ ಬರ್ತಾಯಿದೆ ಅಂತ ನೋಡ್ಕೊಳೋದಕ್ಕೆ. ಆಮೇಲೆ ಆ ಟೇಬಲಲ್ಲಿ QR ಕೋಡ್ ಬರುತ್ತೆ, ಪ್ರಿಂಟ್ ಮಾಡಿ ಪ್ರತಿಯೊಂದು ಟೇಬಲ್ ಮೇಲೂ QR ಕೋಡ್ ಇಡ್ತೀರಾ. ಅವರು ಕಸ್ಟಮರ್ಸು ಬಂದಿರೋರು ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಆರ್ಡ್ರ್ ಕೊಡ್ತಾರೆ, ಫುಡ್ಡನ್ನು ಆರ್ಡ್ರ್ ಮಾಡ್ತಾರೆ. ಯಾವ ಫುಡ್ ಬೇಕು ಅಂತ ಎಲ್ಲ ನಿಮ್ಮ ಹೋಟೆಲಲ್ಲಿರೋ ಫುಡ್ಡೆಲ್ಲ ಅದರಲ್ಲಿ ಕಾಣಿಸುತ್ತೆ ಮೆನುನಲ್ಲಿ. ಅವ್ರು ಅದನ್ನು ನೋಡಿಬಿಟ್ಟು ಅದನ್ನು ಆರ್ಡ್ರ್ ಮಾಡ್ತಾರೆ. ಇದು ಲಾಡ್ಜ್ ರೂಮ್ಗಳಿಗೂ ಕೂಡ ಹೆಲ್ಪ್ಫುಲ್. ಇದು ಲಾಡ್ಜ್ ರೂಮಲ್ಲಿ ನೀವು QR ಕೋಡ್ ಇಟ್ಬಿಟ್ರೆ ಅವರು ಲಾಡ್ಜ್ ರೂಮಲ್ಲೇ ಕಸ್ಟಮರು ಇದನ್ನು ಆರ್ಡ್ರ್ ಮಾಡ್ಬೋದು. ನಿಮಗೆ ಅವ್ರ ಫುಡ್ಸ್, ನಿಮ್ಮ ಹೋಟೆಲಲ್ಲಿರೋಂಥ ಫುಡ್ಸನ್ನು ಆರ್ಡ್ರ್ ಮಾಡ್ಬೋದು. ಆ ಥರ ತುಂಬ ಬ್ಯೂಟಿಫುಲ್ ಆಗಿದೆ.
ಅದರಲ್ಲಿ ಇದನ್ನೊಂದು ಸಪ್ರೇಟ್ ಮಾಡ್ತೀನಿ. ಏರಿಯಾಸ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಟೇಬಲ್ಸು QR ಕೋಡ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಇದಕ್ಕೊಂದು ವೀಡಿಯೋ ಮಾಡ್ತೀನಿ. ಅದೇ ಥರ ನೆಕ್ಸ್ಟ್ ವೇಟರ್ ರಿಕ್ವೆಸ್ಟ್ ಅಂತ ಇರುತ್ತೆ. ವೇಟರ್ ರಿಕ್ವೆಸ್ಟಲ್ಲಿ ಈಗ ಕಸ್ಟಮರ್ ನಿಮಗೆ ಅವ್ರ ವೇಟರ್ ರಿಕ್ವೆಸ್ಟ್ ಅವ್ರ ಮೊಬೈಲಲ್ಲಿ ವೇಟರ್ ರಿಕ್ವೆಸ್ಟ್ ಅಂತ ಒಂದು ಬಟನ್ ಇರುತ್ತೆ. ಆ ಬಟನ್ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಯಾರು ವೇಟರ್ ಅಟೆಂಡ್ ಮಾಡಿರ್ತಾರೋ ಅವರಿಗೆ ಇದು ಹೋಗುತ್ತೆ, ಬನ್ನಿ ಅಂತ ಕರೆದಂಗೆ ಅದು ರಿಕ್ವೆಸ್ಟ್ಮೆಂಟ್ ನೋಟಿಫಿಕೇಷನ್ ಹೋಗುತ್ತೆ. ಅದೇ ಥರ ನಿಮಗೂ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ಯಾರು ಅಡ್ಮಿನ್ ಕೂತಿರ್ತಾರೆ ಕ್ಯಾಶ್ ಕೌಂಟ್ರಲ್ಲಿ ಅವ್ರಿಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಅವರು ಅದನ್ನು ವೇಟರ್ನ ಕಳಿಸ್ಬೋದು, ಅಲ್ಲಿಗೆ ಈ ಟೇಬಲ್ನವ್ರು ಕರಿತಾ ಇದ್ದಾರೆ ಹೋಗಿ ಅಂತ ಕಳಿಸ್ಬೋದು ಅವ್ರ ವೇಟರ್ನ. ಅದು ಅವ್ರಿಗೆ ಕೂತ್ಕೊಂಡಲ್ಲೇ ಎಲ್ಲದನ್ನು ಮೇಂಟೈನ್ ಮಾಡ್ಬೋದು, ಒಂದೇ ಕಡೆ ಕೂತ್ಕೊಂಡಿದ್ದಾನೆ ಆ ಥರ ಸಾಫ್ಟ್ವೇರು. ಅದೇ ಥರ ನೆಕ್ಸ್ಟ್ ರಿಸರ್ವೇಷನ್ಸ್ ಅಂತ ಇದೆ. ನೆಕ್ಸ್ಟ್ ಈ ರಿಸರ್ವೇಷನ್ಸ್ ಬಟನ್ಸಲ್ಲಿ ಕಸ್ಟಮರು ಅವ್ರ ಮನೆಯಲ್ಲೇ ಬುಕ್ ಮಾಡ್ಬೋದು. ನಮ್ಮ ಹೋಟೆಲನ್ನು ನಾನು ಈ ಟೇಬಲ್ ರಿಸರ್ವ್ ಮಾಡ್ತಾಯಿದ್ದೀನಿ ಅಂತ ರಿಸರ್ವೇಷನ್ ಮಾಡಿದಾಗ ನಿಮಗಿಲ್ಲಿ ನೋಟಿಫಿಕೇಷನ್ ಬರುತ್ತೆ ಅವರು ಯಾರು ರಿಸರ್ವೇಷನ್ ಮಾಡಿದ್ದಾರೆ ಅಂತೇಳಿ. ಅದು ಒಂದು ಮಾಡ್ಬೋದು. ಅಥವಾ ಅವ್ರು ಫೋನ್ ಮಾಡಿ ನಿಮಗೆ ಹೇಳ್ಬೋದು ನೀವು ಕೂಡ ಇಲ್ಲಿ ರಿಸರ್ವೇಷನ್ ಮಾಡ್ಬೋದು ಅವ್ರ ಪರವಾಗಿ. ಎಷ್ಟು ಗೆಸ್ಟ್ ಬರ್ತಾ ಇದ್ದಾರೆ, ಲಂಚಿಗೋ, ಡಿನ್ನರ್ಗೋ, ಬ್ರೇಕ್ಫಾಸ್ಟ್ಗೋ, ಏನು ಸ್ಪೆಷಲ್ ರಿಕ್ವೈರ್ಮೆಂಟ್ ಇದೆ, ಅವ್ರ ನೇಮ್ ಏನು, ಅವ್ರ ಫೋನ್ ನಂಬರ್ ಏನೆಲ್ಲ ಕೊಡ್ಬೋದು. ಇಲ್ಲಿ ಕೊಟ್ಬಿಟ್ಟು ರಿಸರ್ವ್ ಅಂತ ಕೊಟ್ಟರೆ ರಿಸರ್ವೇಷನ್ ಆಗುತ್ತೆ. ಅಥವಾ ಅವರೇ ಅವ್ರ ಫೋನಲ್ಲಿ ರಿಸರ್ವೇಷನ್ ಮಾಡಿದರೆ ಅದಿಲ್ಲಿ ಕಾಣಿಸುತ್ತೆ ನಿಮಗೆ ಯಾರ್ಯಾರು ರಿಸರ್ವೇಷನ್ ಮಾಡಿದ್ದಾರೆ ಅಂತ, ಹೋಟೆಲ್ ರಿಸರ್ವೇಷನ್ ಸಿಸ್ಟಮು. ಅದೇ ಥರ ಪಾಯಿಂಟ್ ಆಫ್ ಸೇಲ್ POS ಅಂತಿದೆ. ಪಾಯಿಂಟ್ ಆಫ್ ಸೇಲಲ್ಲಿ ಇದು ಪ್ರಿಂಟ್ ಮಾಡ್ತೀರಾ ನಿಮ್ಮದು ಬಿಲ್ಲಿಂಗು ಹೋಟೆಲ್ಗೆ. ನೀವು ಏನೇನು ಆ್ಯಡ್ ಮಾಡಿರ್ತೀರೋ ಅದೆಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು ದೋಸೆ, ಕಾಫಿ ಅಂತ 2 ಆ್ಯಡ್ ಮಾಡಿದ್ದೀವಲ್ಲ, ಈ ಥರ ನೀವೆಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಕಾಣಿಸುತ್ತೆ ಇಲ್ಲಿ. ಓಕೆ, ಇಲ್ಲಿ ಕಾಣಿಸಿದಾಗ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಬಿಲ್ ಹಾಕೋದು. ಇದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು, ಯಾವ ಥರ ಕಾಣಿಸುತ್ತೆ ಅಂತ. ಇದು KOT ಬಿಲ್ಲಿಂಗ್ ಕಿಚನ್ ಆರ್ಡರ್ ಟೋಕನ್ ಪ್ರಿಂಟ್ ಮಾಡ್ಬೋದು. ಅದನ್ನು ನೀವು ಇಲ್ಲಿಂದನೇ KOT ಕೊಟ್ಟರೆ ಅದು ಕಿಚನ್ ಆರ್ಡರ್ ಟೋಕನ್ ಅಂದರೆ ಅವ್ರಿಗೆ ಹೋಗುತ್ತೆ, ಅವ್ರ ಮೊಬೈಲಿಗೆ ಹೋಗುತ್ತೆ, ಚೆಫ್ ಮೊಬೈಲಿಗೆ ಹೋಗುತ್ತೆ ಇದು ಆರ್ಡರ್ ಮಾಡಿ ಅಂತ. ಅಥವಾ ನೀವು ಪ್ರಿಂಟ್ ಮಾಡಿ ಕೊಡ್ಬೋದು ಅವರಿಗೆ. ಅದಾದಮೇಲೆ ಬಿಲ್ ಹಾಕ್ಬೋದು, ಬಿಲ್ ಪ್ರಿಂಟಿಂಗ್ ಇದೆಲ್ಲ ಇದೆ. ಇದಾದಮೇಲೆ ನಾನು ಮತ್ತೆ ಡ್ಯಾಶ್ಬೋರ್ಡಿಗೆ ಬರ್ತೀನಿ. ಆಮೇಲೆ ಇವತ್ತು ಎಷ್ಟು ಆರ್ಡ್ರ್ ಇದೆ ಅಂತ ಇಲ್ಲಿ ಕಾಣಿಸುತ್ತೆ. ಟುಡೇಸ್ ಆರ್ಡ್ರ್ ಒಂದಿದೆ, ಒಂದು ಪೆಂಡಿಂಗಲ್ಲಿದೆ, ಈ ಥರ ಎಲ್ಲ ನೋಡ್ಕೋಬೋದು. ಅದು ಒಂದಿದೆ. ಇದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು. ಅದಾದಮೇಲೆ ಆರ್ಡ್ರಸಲ್ಲಿ KOT ಆರ್ಡ್ರಸ್ ಅಂತ ಇರುತ್ತೆ, ಆರ್ಡ್ರ್ ಅಂತ ಒಂದಿರುತ್ತೆ. ಕಿಚನ್ ಆರ್ಡರ್ ಟೋಕನ್ ಅಂತಂದರೆ ಕಸ್ಟಮರ್ ಕೂಡ ಇದನ್ನು ಡೈರೆಕ್ಟಾಗಿ ಇದನ್ನು ಆರ್ಡರ್ ಕೊಟ್ಟಿರೋದು ಇಲ್ಲಿ ಕಾಣಿಸುತ್ತೆ ಅವ್ರ ಮೊಬೈಲಿಂದ. ಅಥವಾ ನೀವು ವೇಟರ್ ಕೂಡ ಆರ್ಡರ್ ಕೊಟ್ಟಿರೋದು ಇಲ್ಲಿ ಕಾಣಿಸುತ್ತೆ. ಇದನ್ನು ಅಪ್ರೂವ್ ಮಾಡಿದರೆ ಅದು ಚೆಫಿಗೆ ಹೋಗುತ್ತೆ. ಅವರಲ್ಲಿ ಅದನ್ನು ಕಿಚನ್ ಅಂತಿದೆ ನೋಡ್ರಿ, ಕಿಚನಿಗೆ ಹೋಗುತ್ತೆ. ಇದ್ರ ಮೇಲೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದೇ ಥರ ಕಸ್ಟಮರ್ಸು, ಇದರಲ್ಲಿ ನಿಮ್ಮ ಕಸ್ಟಮರ್ಸನ್ನೆಲ್ಲ ಮ್ಯಾನೇಜ್ ಮಾಡ್ಬಾರ್ದು. ಅವ್ರ ಹೆಸರು, ಫೋನ್ ನಂಬರ್, ಯಾರು ಆರ್ಡರ್ ಕೊಡ್ತಾರೋ ಅವ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದೇ ಥರ ನೆಕ್ಸ್ಟ್ ಸ್ಟಾಫ್ ಮ್ಯಾನೇಜ್ ಮಾಡ್ಬೋದು. ನಿಮ್ಮ ಹೋಟೆಲಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡಿದ್ರೆ ಆ್ಯಡ್ ಮೆಂಬರ್ ಬಂದರೆ ಆ್ಯಡ್ ಆಗ್ತಾ ಬರುತ್ತಾರೆ. ಇಲ್ಲಿ ಚೆಫ್ನ ಆ್ಯಡ್ ಮಾಡ್ಬೋದು. ಅದೇ ಥರ ಬ್ರಾಂಚ್ ಹೆಡ್ಡನ್ನ ಆ್ಯಡ್ ಮಾಡ್ಬೋದು, ವೇಟರ್ನ ಆ್ಯಡ್ ಮಾಡ್ಬೋದು. ನೀವು ಅಡ್ಮಿನ್ ಆಗಿರ್ತೀರ, ನೀವು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತೀರಾ. ಇದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು. ಅದೇ ಥರ ಡೆಲಿವರಿ ಎಕ್ಸಿಕ್ಯೂಟಿವ್ಸ್, ನೀವು ಯಾರಿಗೆ ನಿಮ್ಮ ಹೋಟೆಲಿಂದ ನೀವು ಯಾರೋ ಫೋನಲ್ಲಿ ಆರ್ಡ್ರ್ ಮಾಡಿದರೆ ಅವ್ರಿಗೆ ನೀವು ಡೆಲಿವರಿ ಕೊಡ್ಬೋದು. ನೀವು ಅವ್ರಿಗೆ ಅದಕ್ಕೆ ಒಬ್ಬರು ಎಕ್ಸಿಕ್ಯೂಟಿವ್ ಆರ್ಡರ್ ಇಟ್ಟರೆ ಅವ್ರನ್ನ ಕೊಟ್ಟಿರೋದು ಡೆಲಿವರಿ ಯಾರ್ಯಾರಿಗೆ ಕೊಟ್ಟಿದ್ದೀರಾ ನೀವು, ಅವ್ರು ತೊಗೊಂಡೋಗಿದ್ದಾರೆ ಅದು ಬರುತ್ತೆ. ಅದಕ್ಕೊಂದು ವೀಡಿಯೋ ಸಪ್ರೇಟ್ ಮಾಡ್ತೀನಿ. ಅದೇ ಥರ ಎಕ್ಸ್ಪೆನ್ಸಸ್ಸು, ಅದು ನಿಮ್ಮ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪೇಮೆಂಟ್ಸ್ ಯಾರ್ಯಾರಿಗೆ ಮಾಡಿದ್ದಾರೆ, ಯಾವ್ಯಾವ ಡೇಟಲ್ಲಿ, ಅದೆಲ್ಲದೂ ನೀವು ಇಲ್ಲಿ ಮೇಂಟೈನ್ ಮಾಡ್ಬೋದು. ಪೇಮೆಂಟ್ ಮಾಡಿರೋದನ್ನು ಎಕ್ಸ್ಪೆನ್ಸ್ ಕ್ಯಾಟಗರೀಸ್ ಮಾಡಿಕೊಂಡು ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದೇ ಥರ ಪೇಮೆಂಟ್ಸ್ ನಿಮ್ಮ ಎಕ್ಸ್ಪೆನ್ಸಸ್ಸು, ನಿಮಗೆ ಪೇಮೆಂಟ್ಸ್ ಬಂದಿರೋದು ಎಷ್ಟು, ಡ್ಯೂ ಪೇಮೆಂಟ್ಸ್ ಯಾರ್ಯಾರು ಕೊಡಬೇಕು ಅದನ್ನೆಲ್ಲ ನೀವು ಇದರಲ್ಲೇ ಮೇಂಟೈನ್ ಮಾಡ್ಬೋದು. ಅದೇ ಥರ ಎಲ್ಲ ಥರದ ರಿಪೋರ್ಟ್ಸ್ ಬರುತ್ತೆ ನಿಮಗೆ. ಸೇಲ್ಸ್ ರಿಪೋರ್ಟ್ಸ್ ಆಗಿರ್ಬೋದು, ಐಟಮ್ ರಿಪೋರ್ಟ್ಸ್ ಆಗಿರ್ಬೋದು, ಕ್ಯಾಟಗರಿ ರಿಪೋರ್ಟ್ಸು, ಡೆಲಿವರಿ ಎಷ್ಟಾಗಿದೆ, ಎಕ್ಸ್ಪೆನ್ಸಸ್ ಏನಾಗಿದೆ, ಕ್ಯಾನ್ಸಲ್ ಆಗಿರೋದು ಎಷ್ಟು, KOT ಎಷ್ಟು ಬಂತು, ಎಲ್ಲದು ಪೂರ್ತಿ ರಿಪೋರ್ಟ್ಸ್ ಮಾಡುತ್ತೆ. ಇದ್ರ ಮೇಲೂ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಿಮಗಿದಿಷ್ಟು ಇದು ನಮ್ಮ ಹೋಟೆಲ್ ಸಾಫ್ಟ್ವೇರ್ನ ಪ್ರಮುಖವಾದ ಅಂಶಗಳು. ಇದಾದಮೇಲೆ ನಾನು ಒಂದೊಂದೇ ಸೀರೀಸ್ ಮಾಡ್ತಾ ಬರ್ತೀನಿ, ಒಂದೊಂದೇ ವೀಡಿಯೋ ಬಿಡ್ತೀನಿ ಇದ್ರ ಬಗ್ಗೆ. ಎಲ್ಲರೂ ನೋಡ್ಕೋಬೋದು. ನೀವು ಏನಾರ ಇದ್ದರೆ ಕಾಮೆಂಟ್ಸ್ ಮಾಡಿ ಇದ್ರ ಬಗ್ಗೆ, ನಿಮಗೆ ಏನಾರ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ. ಅದೇ ಥರ ಇಲ್ಲಿ ಕಸ್ಟಮರ್ ಸೈಟ್ ಅಂತ ಕಾಣುತ್ತೆ ನೋಡಿರಿ. ಇದನ್ನು ಕ್ಲಿಕ್ ಮಾಡಿದಾಗ ಇದು ನಿಮ್ಮ ಹೋಟೆಲ್ ಓಪನ್ ಆಗುತ್ತೆ. ಅವ್ರ ಮೊಬೈಲಲ್ಲಿ ಯಾವ ಥರ ಓಪನ್ ಆಗುತ್ತೆ ಅಂತ ಕಾಣಿಸುತ್ತೆ. ಈಗ ಅವರು ಇದನ್ನು ನೀವು ಸ್ಕ್ಯಾನರಲ್ಲಿ ಕೊಟ್ಟರು ಇದೇ ಥರ ಬರುತ್ತೆ ಅವರಿಗೆ, ಅವ್ರ ಮೊಬೈಲಲ್ಲೂ ಕಾಣಿಸುತ್ತೆ, ಕಂಪ್ಯೂಟ್ರಲ್ಲೂ ಮಾಡ್ಬೋದು. ಅವರು ಮೊಬೈಲಲ್ಲಿ ನೋಡಿದಾಗ ಈ ಥರ ಕಾಣಿಸುತ್ತೆ. ಡೆಲಿವರಿ ಬೇಕೋ, ಡೈನಿಂಗ್ ಬೇಕೋ, ಪಿಕಪ್ ಬೇಕು ಅಂತ ಅವರಿಗೊಂದು ಆ್ಯಪ್ ಕೂಡ ಇನ್ಸ್ಟಾಲಬಲ್ ಆಗುತ್ತೆ. ಇದಕ್ಕೊಂದು ಸಪ್ರೇಟ್ ನಾನು ವೀಡಿಯೋ ಮಾಡ್ತೀನಿ. ಇದೆಲ್ಲನೂ ಒಂದೊಂದೇ ಆಗಿ ತೋರಿಸ್ತೀನಿ ನಾನು ನಿಮಗೆ. ಈಗ ಇದು ಮೇನ್ ಆಗಿರೋಂತಹ ಒಂದು ಇದು ಸಾಫ್ಟ್ವೇರ್ನ ಮೇನು ಇದ್ರ ಬಗ್ಗೆ ಸುಮ್ಮನೆ ಒಂದು ಬ್ರೀಫ್ ವೀಡಿಯೋ ಇದು. ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ನನಗೆ ಕಾಮೆಂಟ್ ಮಾಡಿರಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಈ ಸಾಫ್ಟ್ವೇರ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ hotel.comಗೆ ನೀವು ಹೋದರೆ, ನಮ್ಮ hotel.comಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಅಂದರೆ ಸೇಲ್ಸ್ ಆಸ್ ಅ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇದೆ. ಆ್ಯಕ್ಚುಲಿ ತುಂಬ ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀವಿ. ಮತ್ತು
3 ಮಂತ್ಸ್ ತನಕ ಫ್ರೀ ಕೊಡ್ತೀವಿ. ನೀವು ಫ್ರೀ ಯೂಸ್ ಮಾಡಿ ನೋಡ್ಕೋಬೋದು. ನಿಮಗೆ ಯೂಸ್ ಆಗ್ತಾಯಿದೆ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಅದರ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ ಕೊಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು.